ಫಾರ್ವರ್ಡ್ ಮಾಡ್ತಾಗುತ್ತೆ ಬಿಡಿ ಅಪ್ಪನಿಗೆ ಅಲ್ಲೇ ಲೈವ್ ಎಲ್ಲರನ್ನು ತೋರಿಸಿ ಶರ್ಮಾ ಸರ್ ಹತ್ರ ಬನ್ನಿ. ಶರ್ಮಾ ಸರ್ ಏನು ಕಳೆದ 30ನೇ ತಾರೀಕು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಪೀಸ್ ಆಟೋ ಅಧ್ಯಕ್ಷರಾದಂಥ ರಘು ನಾರಾಯಣ್ ಅವ್ರಿಗೆ ಕೊಲೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಒಳಸಂಚನ್ನು ರೂಪಿಸಿ ಅವರು ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾತಾಡಿಕೊಂಡಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಕಳೆದ 2 ದಿವಸ ಔಟ್ ಆಫ್ ಸ್ಟೇಷನ್ ಇದ್ದ ಕಾರಣ ರಘು ಅವರು ನನಗೆ ಮೊನ್ನೆನೇ ತಿಳಿಸಿದ್ರು, ನಾನು ಹೊರಗಡೆ ಇದ್ದೀನಿ, ಅದರಿಂದ 2 ದಿವಸ ಕಾಲಾವಕಾಶ ಕೊಡಿ, ಮತ್ತೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಣ ಅಂತ ಹೇಳಿದ್ದೆ. ಇವತ್ತು ಈ ದಿನ ಬೇಗೂರು ಪೊಲೀಸ್ ಠಾಣೆಗೆ ಬಂದು ಸಂಕ್ಷಿಪ್ತವಾಗಿ ದೂರಿನಲ್ಲಿ ವಿವರಿಸಿ ಅವರು ಯಾವ ರೀತಿ ಒಳಸಂಚನ್ನ ಮಾಡ್ತಾ ಇದ್ದಾರೆ, ಅವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಯಾವ ರೀತಿಯಾದಂಥ ಮಾತುಕತೆಗಳನ್ನು ನಡೆಸಿದ್ದಾರೆ, ಅದರ ಸ್ಕ್ರೀನ್ ಶಾಟ್ ಸಮೇತ ಬೇಗೂರು ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ದೂರನ್ನು ದಾಖಲಿಸಿದ್ದೀವಿ. ಇದೇ ಪೊಲೀಸ್ ಠಾಣೆಯ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ದರ್ಶನ್ ಅವರ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಅವರು ತನಿಖೆ ನಡೆಸ್ತಾ ಇರೋ ಕಾರಣದಿಂದ ಅವರು ಇಲ್ಲಿಲ್ಲ. ಅದರಿಂದ 2 ಸ್ಟಾರ್ ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಆದಂಥ ಹರೀಶ್ ಅವರಿದ್ದಾರೆ, ಮಹೇಶ್ ಅವರಿದ್ದಾರೆ. ಅವರು ಒಂದು ದೂರನ್ನು ಸ್ವೀಕರಿಸಿ ನಮಗೆ ಅಕ್ನಾಲೆಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಂದ ಕೂಡಲೇ ಈ ಬಗ್ಗೆ ಪೂರ್ಣ ಮಾಹಿತಿಯನ್ನು ಅವರಿಗೆ ನೀಡಿ FIR ಅನ್ನು ದಾಖಲಿಸುವ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. FIR ರಿಜಿಸ್ಟರ್ ಆದ ಕೂಡಲೇ ರಘು ನಾರಾಯಣ್ ಅವ್ರನ್ನ ಕರೆಸಿ ಠಾಣೆಗೆ ಕರೆಸಿ ಅದರ ಕಾಪಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ತಾಳಮೇಳ ಅಂದಂಗೆ ಇಲ್ಲೇ ಹತ್ತಿರದಲ್ಲಿ ಪರಪ್ಪನ ಅಗ್ರಹಾರ ಇರೋ ಕಾರಣದಿಂದ ದರ್ಶನ್ ಅವರ ವಿಚಾರವಾಗಿ ಅವರು ಬರೆದಿರ್ತಕ್ಕಂಥದ್ದು ನೋಡಿದ್ರೆ ಗಾಳಿ ಎಲ್ಲೋ ಅಲ್ಲೂ ತನಕ ಬಡ್ದಂಗೆ ಕಾಣಿಸ್ತಾ ಇದೆ. ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಕಚೇರಿಗೆ ಬಡ್ದಂಗೆ ಕಾಣಿಸ್ತಾ ಇದೆ. ಇವರು ಕೂಡ ಈ ಹೇಳಿರ್ತಕ್ಕಂಥ ಇಬ್ರು ವ್ಯಕ್ತಿಗಳು, ಶಿವಕುಮಾರ್ ಆಗಿರ್ಬೋದು, ಶ್ರೀನಿವಾಸ್ ಭಟ್ ಅಂತ ಆಗಿರ್ಬೋದು, ಅಥವಾ ಅದರ ಅಧ್ಯಕ್ಷರಾದಂಥ ಏನು ಇದ್ರದ್ದು ವೆಲ್ಫೇರ್ ಅಸೋಸಿಯೇಷನ್ನ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಆದಿನಾರಾಯಣ್ ಅವರು ಏನು ಈ ರೀತಿಯಾದಂಥ ಒಳಸಂಚುಗಳನ್ನು ರೂಪಿಸ್ತಾ ಇದ್ದಾರೆ, ಪರಪ್ಪನ ಅಗ್ರಹಾರ ಪಕ್ಕದಲ್ಲೇ ಇರೋ ಕಾರಣದಿಂದ ಅತಿ ಶೀಘ್ರದಲ್ಲೇ ಅಲ್ಲಿ ಕಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಈ ಬಗ್ಗೆ ಒಂದು ಉಪವಾಸ ಸತ್ಯಾಗ್ರಹವನ್ನ ಒಕ್ಕೂಟದ ಬೆಂಬಲದೊಂದಿಗೆ ಮಾನ್ಯ ನಮ್ಮ ಪೀಸ್ ಆಟೋ ಅಧ್ಯಕ್ಷರಾದಂಥ ರಘುನಾರಾಯಣ ಅವರು ಕೂತ್ಕೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಾಳೆ ಫ್ರೀಡಂ ಪಾರ್ಕ್ಗೆ ಬಂದು ಅವ್ರಿಗೆ ಬೆಂಬಲವನ್ನು ಕೊಡಬೇಕು. ನಮ್ಮ ಒಗ್ಗಟ್ಟು ಇದೇ ರೀತಿ ಇದೆ ಅನ್ನೋದನ್ನ ನಾವು ಅವ್ರಿಗೆ ತೋರಿಸ್ಕೊಡ್ಬೇಕಾಗಿದೆ. ನಮಸ್ಕಾರ. ರಘುನಾರಾಯಣ್ ಅವರು ಈ ಬಗ್ಗೆ ಮುಂದಿನ ಮಾಹಿತಿಯನ್ನು ನೀಡ್ತಾರೆ. ನಮಸ್ಕಾರ. ಸುಮಾರು ಜನ ಕಂಪ್ಲೇಂಟ್ ಕೊಡಲ್ಲ, ಇವರು ಸುಮ್ಮನೆ ಆಗ್ಬಿಡ್ತಾರೆ ಅಂದ್ಕೊಂಡಿದ್ರಿ. ಆದರೆ ಶರ್ಮಾ ಸರ್ ನಮಗೆ ವಕೀಲರಾಗಿ ಬಂದಿರೋದ್ರಿಂದ ಪ್ರತಿಯೊಂದು ಅವರು ಕೇರಳ ಹೋಗಿರೋದ್ರಿಂದ 2 ದಿನ ಲೇಟ್ ಆಯಿತು. ಯಾವುದೇ ಕಾರಣಕ್ಕೂ ಈ ಬೈಕ್ ಟ್ಯಾಕ್ಸಿ ಅವ್ರಿಗೆ ಎದುರುಕೊಂಡು ನಾವು ಕಂಪ್ಲೇಂಟ್ ಕೊಡೋದು 2 ದಿನ ಲೇಟ್ ಮಾಡಿದ್ದಲ್ಲ. ಶರ್ಮಾ ಸರ್ ಬರಲಿ, ಇವ್ರನ್ನ ಯಾವ ರೀತಿ ಪರಪ್ಪನಗರ ಕಳಿಸ್ಬೇಕು ಅನ್ನೋದನ್ನ ವಕೀಲರ ಮುಖಾಂತರನೇ ನಾವು ತಿಳಿಸ್ಕೊಂಡು ಇವತ್ತು FIR ಮಾಡಿಸಿದ್ದೀವಿ. FIR ಕಾಪಿ ನಾಳೆ ಸಿಗುತ್ತೆ. ಆದ್ರಿಂದ ನಾಳೆ ಏನಾದರೂ ಇವರು FIR ಮಾಡ್ದಲೇ ಹೋದರೆ ನಾಳೆ ಆಗಲೇ 1 ದಿನದ ಉಪವಾಸ ಸತ್ಯಾಗ್ರಹಕ್ಕೂ ಸಹ ಕುತ್ಕೊಳ್ಳಲಿಕ್ಕೆ ಒಕ್ಕೂಟದಿಂದ ತೀರ್ಮಾನ ಆಗಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮೆಲ್ಲ ಚಾಲಕರು ಭಾಗವಹಿಸಬೇಕು. ನಮ್ಮ ಎಲ್ಲ ಖಾಸಗಿ ಸಾರಿಗೆ ಸಂಘಟನೆಗಳ ನಮ್ಮ ಅಧ್ಯಕ್ಷರಾದ ಶರ್ಮಾ ಸರ್ ಅವರ ನೇತೃತ್ವದಲ್ಲಿ ನಾಳೆ ಹೋರಾಟ ನಡೀತಾ ಇದೆ. ಅದಕ್ಕೆ ನಮ್ಮ ಒಕ್ಕೂಟದಲ್ಲಿರುವಂಥ ಎಲ್ಲ ಮುಖಂಡರು ನಾಳೆ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಒಗ್ಗಟ್ಟು ಯಾವುದೇ ಕಾರಣಕ್ಕೂ ಒಡೆಯಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಮತ್ತು ಒಕ್ಕೂಟದಿಂದ ಹೊರಗಡೆ ಇರುವಂಥವರು ಸಹ ಸಪೋರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ಜೊತೆ ಇರ್ತೀವಿ, ಯಾವುದೇ ಒಂದು ನಮ್ಮಲ್ಲಿ ಇದ್ದಿದ್ರೂ ಇಂಥ ಕಠಿಣ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನಮ್ಮೆಲ್ಲ ಸಂಘಟನೆ ಮುಖಂಡರು ಫೋನ್ ಕರೆ ಮಾಡಿ ತಿಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ನಮ್ಮ ಬೆಂಗಳೂರಿನ ಎಲ್ಲ ಆಟೋ ಚಾಲಕರಿಗೆ ನಾವು ಕೇಳ್ಕೊಳೋದು, ನಾವು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಮ್ಮ ಸಂಘಟನೆಗಳನ್ನ ಕಟ್ಕೊಂಡಿದ್ದೀವಿ. ನಿರಂತರವಾಗಿ ನಿಮ್ಮ ಸೇವೆ ಮಾಡ್ತೀವಿ. ಬೈಕ್ ಟ್ಯಾಕ್ಸಿ ತೊಲಗೋವರೆಗೂ, ಈ ಕರ್ನಾಟಕದಿಂದ ಆಚೆ ಹೋಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಬಂದಂಥ ನಮ್ಮೆಲ್ಲ ಸಾರಿಗೆ ಸಂಘಟನೆ ಮುಖಂಡರುಗಳು ಮತ್ತು ನಮ್ಮ ಸಂಘಟನೆಯ ಎಲ್ಲ ಚಾಲಕರುಗಳು, ಮಿತ್ರ ಸಂಘಟನೆಯ ಚಾಲಕರುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ, ನಾಳೆ ನಿಮ್ಮ
ಫ್ರೀಡಂ ಪಾರ್ಕ್ಗೆ ತಾವೆಲ್ಲ ಆಗಮಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಥ್ಯಾಂಕ್ ಯು.